ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಎಂಎಲ್ಸಿ ಸೂರಜ್ ರೇವಣ್ಣ ಸಲಿಂಗ ಕಾಮಕಾಂಡದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಅಂಧರಾಗಿದ್ದಾರೆ. ಆರೋಪಿಗೆ 42ನೇ ಎಸಿಎಂಎಂ ನ್ಯಾಯಾಧೀಶರು 14 ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಜೆಡಿಎಸ್ ಕಾರ್ಯಕರ್ತನಿಗೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾನೆ. ಇನ್ನು ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಸೂರಜ್ ರೇವಣ್ಣ ವಿರುದ್ಧ ಸಂತ್ರಸ್ತ ದೂರನ್ನು ದಾಖಲಿಸಿದ್ರು. ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಬೆದರಿಕೆ ಹಾಕಿರುವುದಾಗಿ ದೂರಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಕ್ವಾರಂಟೈನ್ ಜೈಲಿಗೆ ಸೂರಜ್ ರೇವಣ್ಣಗೆ ಶಿಫ್ಟ್ ಮಾಡಲಾಗಿದೆ. ಅದರಲ್ಲೂ ತಮ್ಮ ಪ್ರಜ್ವಲ್ ಇದ್ದ ಕೊಠಡಿಯನ್ನೇ ಸೂರಜ್ಗೆ ಕೊಡಲಾಗಿದೆ. ಇನ್ನು ಜೈಲಾಧಿಕಾರಿಗಳು ಇಂದು ಸೂರಜ್ ರೇವಣ್ಣಗೆ ವಿಚಾರಣಾಧೀನ ಕೈದಿ ನಂಬರ್ ಅನ್ನು ನೀಡಲಿದ್ದಾರೆ. ಸೂರಜ್ ರೇವಣ್ಣ ವಿರುದ್ಧ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಸೂರಜ್ ಪರ ದೂರು ನೀಡಿದ್ದ ವ್ಯಕ್ತಿಯೇ ಇದೀಗ ಅವರ ವಿರುದ್ಧ ದೂರು ನೀಡೋದಕ್ಕೆ ಸಜ್ಜಾಗಿದ್ದಾರೆ. ಅವರೇ ಸಂತ್ರಸ್ತರಾಗಿರೋದು ಇಡೀ ಪ್ರಕರಣದಲ್ಲಿ ದೊಡ್ಡ ತಿರುವಾಗಿದೆ. ಸೂರಜ್ ಪರ ದೂರು ನೀಡಿದ್ದ ವ್ಯಕ್ತಿ ತಮ್ಮ ಹೇಳಿಕೆಯನ್ನ ಬದಲಿಸಿದ್ದಾರೆ. ಕೊರೋನಾ ಟೈಮ್ನಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿತ್ತು, ಪ್ರಭಾವವನ್ನ ಬಳಸಿಕೊಂಡು ಹಲವರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸೂರಜ್ ರೇವಣ್ಣ ಪ್ರಕರಣ ವಿಚಿತ್ರ ವಿಕೃತ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ನಾಯಕರ ಮೌನ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಉಳಿದ ಸಮಯದಲ್ಲಿ ನ್ಯಾಯದ ಬಗ್ಗೆ ಮಾತನಾಡುವಂತಹ ಬಿಜೆಪಿಯವರು ಇವಾಗ ಯಾಕೆ ಮೌನ ಅಂತ ಪ್ರಶ್ನೆ ಮಾಡಿದ್ದಾರೆ. ಇವೆಲ್ಲ ಒಂದು ವಿಚಿತ್ರವಾದಂಥ ಪ್ರಕರಣಗಳು, ವಿಚಿತ್ರ ವಿಕೃತ ಮತ್ತೆ ಅಸಹ್ಯ ಪಡುವಂಥ ಪ್ರಕರಣಗಳು. ಪ್ರಜ್ವಲ್ ರೇವಣ್ಣದಿರ್ಬೋದು, ನಿಮ್ಮ ಸೂರಜ್ದಿರ್ಬೋದು, ಯಡಿಯೂರಪ್ಪ ಅವ್ರದ್ದಿರ್ಬೋದು, ಏನು ನಡೀತಾ ಇದೆ ಅಂತಲೇ ತೋಚ್ತಾ ಇಲ್ಲ. ಆಮೇಲೆ ಆಶ್ಚರ್ಯ ಏನಪ್ಪ ಅಂದರೆ, ಅವು ಯಾರು ಮಾಡಿದ್ದಾರೆ ಅವರಿಗೂ ಕೂಡ ಏನು ಅನಿಸ್ತಾ ಇಲ್ಲ. ಎಲ್ಲರೂ ಬೇರೆ ರಾಜೀನಾಮೆನೇ ಕೇಳ್ತಾ ಇದ್ದಾರೆ, ಅವರು ಆತ್ಮಾವಲೋಕನ ಮಾಡ್ಕೊತಾ ಇಲ್ಲ. ನೀವು ನಮಗೆ ಕೇಳ್ತಾ ಇದ್ದೀರಾ, ಅವ್ರಿಗೆ ಕೇಳಬೇಕು. ದೊಡ್ಡ ಮನೆತನ, ಎಲ್ಲರೂ ಅಧಿಕಾರದಲ್ಲಿದ್ದಾರೆ. ಅವ್ರ ಮೇಲೆ ಏನು ಅವ್ರ ಮೇಲೆ ಏನು ಜವಾಬ್ದಾರಿ ಇದೆ? ಸಮಾಜಕ್ಕೆ ಏನಂತ ಮೆಸೇಜ್ ಕಳಿಸ್ತಾ ಇದ್ದಾರೆ? ಇನ್ನೂ ಕೂಡ ಏನೋ ರಾಜ್ಯ ರಾಜಕಾರಣದಲ್ಲಿ ಸೂರಜ್ ರೇವಣ್ಣ ಪ್ರಕರಣ ಹಲ್ಚಲ್ ಎಬ್ಬಿಸಿದೆ. ಜೆಡಿಎಸ್ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಇನ್ನು ಸೂರಜ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿ, ಕಾನೂನು ಎಲ್ಲರಿಗೂ ಒಂದೇ, ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು ಅಂದರು. ಯಾವುದೇ ಅಕ್ರಮಗಳಾಗಿದ್ದರೆ, ಯಾವುದೇ ಅಪರಾಧ ಆಗಿದ್ದರೆ ಅದು ಪೊಲೀಸರ ಜವಾಬ್ದಾರಿ ಇದೆ, ಪೊಲೀಸ್ ಇಲಾಖೆ ಇದೆ, ತನಿಖಾ ತಂಡಗಳಿದ್ದಾವೆ. ಅದರ ಸತ್ಯಾಸತ್ಯತೆ ನೋಡಿ ತನಿಖಾ ತಂಡಗಳು ಕಾನೂನು ರೀತಿಯ ಅವರು ಕ್ರಮ ಜರುಗಿಸ್ತಾರೆ. ಅದ್ರಲ್ಲಿ ನಮ್ಮ ಹೇಳಿಕೆ ಏನಿರಬೇಕಾಗಿದೆ. ಸೂರಜ್ ರೇವಣ್ಣ ಪ್ರಕರಣ ನಮಗೂ ಮುಜುಗರ ತಂದಿದೆ ಅಂತ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಇದು ಬಹಿರಂಗವಾಗಿ ಚರ್ಚಿಸುವ ವಿಚಾರವಲ್ಲ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನಿದೆ, ಕೋರ್ಟ್ ಇದೆ ಅಂದರು. ಕಾನೂನಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, SIT ಅವರು ಅದನ್ನು ತನಿಖೆ ಮಾಡ್ತಾರೆ. ಅದನ್ನು ಮೀರಿದ ಕೋರ್ಟ್ ಇದೆ, ಡಿಸಿಷನ್ ತಗೊಳುತ್ತೆ. ಈ ವಿಚಾರವಾಗಿ ನಾವು ಪಬ್ಲಿಕ್ನಲ್ಲಿ ಚರ್ಚೆ ಮಾಡೋ ಡಿಬೇಟ್ ಅಲ್ಲ. ನಮಗೂ ಅದ್ರ ಬಗ್ಗೆ ಒಂದು ರೀತಿ ಮುಜುಗರ ಇದೆ. ಏನು ಮಾಡೋದು? ಇದು ನಮ್ಮ ಕೈಲಿದೆಯಾ? ನಾವೇನಾದ್ರು ಅದನ್ನು ಸರಿಪಡಿಸೋದಕ್ಕೆ ಅಥವಾ ನಾವು ಅದನ್ನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋವಂಥ ಪರಿಸ್ಥಿತಿಲಿದ್ದೀವ? ನೀವು ಹೇಳಿ. ಅಲ್ಲ ರೀ, ಕಂಪ್ಲೇಂಟ್ನ ರಾಜಕಾರಣಿಗಳು ಕೂಡ ಕೇಳ್ತಾರೆ. ರಾಜಕಾರಣ ಈ ರಾಜ್ಯದಲ್ಲಿ ಅವ್ರ ಕುಟುಂಬನೇ ರಾಜಕೀಯದಲ್ಲಿ ಭಾಳ ಎತ್ತರಕ್ಕೆ ಬೆಳೆದಿರತಕ್ಕಂಥ ಕುಟುಂಬ.
ಸೂರಜ್ ರೇವಣ್ಣ ತಪ್ಪು ಮಾಡಿದ್ರೆ ಕ್ರಮ ಆಗಬೇಕು, ನಿಜವಾದ ಘಟನೆ ಆಗಿದ್ರೆ ಸರ್ಕಾರ ವಿಚಾರಣೆ ನಡೆಸಬೇಕು ಅಂತ ಧಾರವಾಡದಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿದ್ರು. ಇದರಲ್ಲಿ ಮಿತ್ರ ಪಕ್ಷ ಅಂತಿಲ್ಲ, ಅವರೊಂದಿಗೆ ವೈಯಕ್ತಿಕ ಮೈತ್ರಿ ಇಲ್ಲ, ಅಂತಹ ತಪ್ಪು ಯಾರೇ ಮಾಡಿದ್ರೂ ಕ್ರಮವನ್ನ ತೆಗೆದುಕೊಳ್ಬೇಕು, ಅಂತಹ ಕೆಲಸ ನಮ್ಮ ಪಕ್ಷದವರೇ ಮಾಡಿದ್ರು ಕ್ರಮವನ್ನ ತೆಗೆದುಕೊಳ್ಬೇಕು ಅಂದ್ರು. ವಿರೋಧ ಪಕ್ಷ ಆ ರೀತಿ ನಿಜವಾದ ಘಟನೆ ಆಗಿತ್ತಂತಂದ್ರೆ ಅದ್ರ ಬಗ್ಗೆ ಸರ್ಕಾರ ಕೂಡಲೇ ಅದೇನಿದು ವಿಚಾರಣೆ ಮಾಡಬೇಕು, ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಅದ್ರಾಗ ಏನು ಮಿತ್ರ ಪಕ್ಷ ವಿರೋಧ ಪಕ್ಷ ಏನಿಲ್ಲ, ಆ ರೀತಿ ಕೆಲಸ ಮಾಡಿದವ್ರು ಎಲ್ಲರ ಮೇಲೂ ಆ್ಯಕ್ಷನ್ ತಗೋಬೇಕು. ನಮ್ಮದು ಪಕ್ಷದ ಜೊತೆ ಮೈತ್ರಿ ಇರೋದು, ಇವ್ರ ಜೊತೆ ವೈಯಕ್ತಿಕವಾಗಿ ಯಾರು ಅವ್ರು ತಪ್ಪು ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಅವರ ಪಕ್ಷ ಅಲ್ಲ, ನಮ್ಮ ಪಕ್ಷದವ್ರು ಕೂಡ ಅಂಥ ಕೆಲಸ ಮಾಡಿದ್ರೆ ಅದ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಆ ರೀತಿ ಸೂರಜ್ ಬಂಧನದ ಹಿಂದೆ ಷಡ್ಯಂತ್ರ ಇದೆ ಅಂತ ತಂದೆ HD ರೇವಣ್ಣ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಕೋರ್ಟ್ ಎಲ್ಲವನ್ನ ನೋಡ್ಕೊಳ್ತಾ ಇದೆ, ನಾನು ಯಾವ ಷಡ್ಯಂತ್ರಕ್ಕೂ ಹೆದರಲ್ಲ, ನನಗೆ ದೇವರ ಮೇಲೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರವನ್ನು ನೀಡ್ತೇನೆ ಅಂದರು. ಇದ್ರ ಬಗ್ಗೆ ನಾನೇನು ಹೇಳಿಲ್ಲ, ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ, ಅದ್ರ ಬಗ್ಗೆ ನಾನು ಏನೂ ರಿಯಾಕ್ಟ್ ಮಾಡಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನು ನಾನೇನು ಎದುರೋಗಲ್ಲ, ಗೊತ್ತಿದೆ ಏನು ಅದು ಕಾಲವೇ ನಿರ್ಧರಿಸುತ್ತೆ ಅಷ್ಟೆ. ಯಾರು ಷಡ್ಯಂತ್ರ ಸರ್? ಅದು ಗೊತ್ತಿಲ್ಲ, ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ ನಿಮಗೆ ಬಿಡ್ತೀವಿ. ನಾನೇನು ಹೇಳೋಕ್ಕೂ ಅಲ್ಲ. ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ, ಅದು ಏನೈತೆ ಅದ್ರ ಬಗ್ಗೆ ಗೌರವ ಇದೆ. ನಾವಂತೆ ನೆನ್ನೆ ಸೂರಜ್ ಇಲ್ವಾ, ಏನೇನು ನಡೆದಿದೆ ಗೊತ್ತಿಲ್ವ, ಮೊನ್ನೆಯಿಂದ ನಡೆದಿರೋ ಘಟನೆಗಳು 3 ದಿವಸ. ಅಲ್ಲ ಸರ್, ನಿಮ್ಮ ಕಡೆಯವರು ದೂರು ಕೊಡಕ್ಕೆ ಹೋಗಿದ್ರು? ಅದು ನನಗೆ ಗೊತ್ತಿಲ್ಲಪ್ಪ, ಅದೇನಂತ ಟೈಮ್ ಬರುತ್ತೆ, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಸೂರಜ್ ರೇವಣ್ಣ ಸಹಾಯಕ ಶಿವು ಅನ್ನೋರು ದೂರು ಕೊಟ್ಟಕ್ಕೆ ಹೋಗಿದ್ರಂತೆ ಹೊಳೆ ನರಸೀಪುರಕ್ಕೆ. ಅದೇನು ಗೊತ್ತಿಲ್ಲ ಸರ್, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿದ್ದು ದಾಸನಿಗೆ ನಿದ್ದೆನೆ ಬರ್ತಾ ಇಲ್ವಂತೆ. ಇನ್ನು ಪವಿತ್ರ ಗೌಡ ಮಹಿಳಾ ಬ್ಯಾರೆಕ್ನಲ್ಲಿ ಎದ್ದು ಪೋಷಕರು ತಂದು ಕೊಟ್ಟು ಹೋಗಿದ್ದಂತಹ ಬಟ್ಟೆ ಹಾಗೂ ಬೆಡ್ಶೀಟ್ ನೀಡುವಂತೆ ಸಿಬ್ಬಂದಿ ಬಳಿ ಮನವಿಯನ್ನ ಮಾಡಿದ್ಲು. ಬಳಿಕ ಜೈಲಾಧಿಕಾರಿಗಳು ಮನೆಯವರು ನೀಡಿದ ಬ್ಯಾಗ್ ಅನ್ನ ನೀಡಿದ್ದಾರೆ. ಸದ್ಯ ಸೆಲ್ನಲ್ಲಿ ಸೈಲೆಂಟ್ ಆಗಿ ಕುಳಿತುಕೊಂಡು ಕಾಲವನ್ನ ಕಳೆಯುವ ಪರಿಸ್ಥಿತಿ ಎದುರಾಗಿದೆ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ನಟ ದರ್ಶನ್ ನೋಡೋದಕ್ಕೆ ಅಭಿಮಾನಿಗಳು ಆಗಮಿಸಿದರು. ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಿಂದ ಆಗಮಿಸಿದ ಫ್ಯಾನ್ಸ್ ಪರಪ್ಪನ ಅಗ್ರಹಾರದ ಬಳಿ ಕಣ್ಣೀರನ್ನ ಹಾಕಿದ್ರು. ನಾವು ರಾಯಚೂರಿನಿಂದ ಬಂದಿದ್ದೇವೆ, ಬಾಸ್ ಭೇಟಿ ಮಾಡಿಯೇ ವಾಪಸ್ ಹೋಗ್ತೀವಿ ಅಂತ. ನಾವು ಅಲ್ಲಿದ್ದಕ್ಕೆ ಇಲ್ಲಿ ಕೆಟ್ಟ ಕೆಲಸ ಹೆಂಗ್ ಮಾಡಕ್ಕಾಗತ್ತೆ ಹೇಳ್ರಿ? ಇಲ್ಲಿಗೆ ಏನಕ್ಕೆ ಬಂದಿದ್ವಿ ಹೇಳಿ? ನಾವೇನು ತಪ್ಪು ಮಾಡೋಕ್ಕಾಗತ್ತಾ? ನಮ್ಗೆ ಅವ್ರು ಒಳ್ಳೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ನಾವು ಅವ್ರ ಫ್ಯಾನ್ ಆಗಿದ್ವಿ. ಈಗ ಸುಮ್ಮನೆ ಫ್ಯಾನ್ ಆಗಿಲ್ಲ, ಅವ್ರು ಮಾಡೋದು ಸರ್ ಲಾಕ್ಡೌನ್ ಟೈಮಲ್ಲೇ ಮಾಡಿದ್ವಿ ಸರ್. ನಾವು ಬರ್ತಡೇ ಹೋದಾಗ ಅಕ್ಕಿ ಮೂಟೆ ಎಲ್ಲ ಒಯ್ತಿದ್ವಿ, ಅದು ಅಕ್ಕಿ ಮೂಟೆ ಎಲ್ಲ ಕೊಟ್ಟಿದ್ವಿ. ಒಬ್ಬರು ಬಡವರಿಗೆ ಹೆಲ್ಪ್ ಆಗಿದೆ. ನಾವೆಲ್ಲ ಇದಕ್ಕೆ ಮಾಡಿದ್ವಿ ಅಂದ್ರೆ ನಮ್ಮ ಬಾಸ್ ಒಳ್ಳೇದು ಮಾಡ್ತಾರ ಅಂತ ನಾವು ಮಾಡಿದ್ವಿ. ಯಾರಿಗೂ ಒಳ್ಳೇದು ಮಾಡಿಲ್ಲ ನಮ್ಮ ಬಾಸ್. ಅಂದ್ರೆ ಕೆಟ್ಟದ ಮತ್ತೆ ತೋರಿಸ್ತೀರಿ, ಒಳ್ಳೆ ತೋರಿಸೋದಿಲ್ಲ ಅಂತನಾ? ಈಗ ನಾವು ರಾಯಚೂರಲ್ಲಿದ್ದೀವಿ ಸರ್. ಈಗ ಮೊನ್ನೆ ನಾವು ಒಂದು ವಾರದಿಂದ ನೋಡ್ತಾ ಇದ್ದೀವಿ ಅವ್ರ ಫ್ಯಾನ್ಸು ಕೆಟ್ಟವರು. ಈಗ ನಮ್ಮ ಫ್ಯಾನ್ಸ್ ನಾವು ಅಲ್ಲಿದ್ದ ಕೇಸ್ ಹೆಂಗೆ ಕೆಟ್ಟದ್ದು ಇಲ್ಲಿ ಮಾಡೋಕ್ಕಾಗತ್ತೆ ಹೇಳ್ರಿ? ನಮ್ಮ ಬಾಸ್ ನಮ್ಗೆ ಒಳ್ಳೆಯವರು. ನಾವು HD ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರ ಬಿಟ್ಟು ಮಂಡ್ಯಕ್ಕೆ ಹೋಗಿ ಕೇಂದ್ರ ಸಚಿವರಾಗ್ತಾ ಇದ್ದಂತೆ ಕಾಂಗ್ರೆಸ್ ಫುಲ್ ಆಕ್ಟಿವ್ ಆಗಿದೆ. ಗೊಂಬೆಗಳ ನಾಡನ್ನ ತನ್ನ ವಶವನ್ನ ಮಾಡಿಕೊಳ್ಳುವುದಕ್ಕೆ ಅಂತ ಹೇಳಿ DK ಬ್ರದರ್ಸ್ ರಣತಂತ್ರ ಹೆಣೆದಿದ್ದಾರೆ. ಇಂದು ಮತ್ತೆ DCM DK ಶಿವಕುಮಾರ್ ಚನ್ನಪಟ್ಟಣ ಪ್ರವಾಸವನ್ನ ಮಾಡಲಿಕ್ಕಿದ್ದಾರೆ. ಜನತಾ ದರ್ಶನ ನಡೆಯಲಿರುವ DCM ಈ ಮೂಲಕ ಚನ್ನಪಟ್ಟಣ ಕ್ಷೇತ್ರದ ಜನರ ಮನಸ್ಸನ್ನ ಗೆಲ್ಲುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತೈಲ ದರ ಏರಿಕೆಗೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಯಾವ ಕಾರಣಕ್ಕೆ ಪೆಟ್ರೋಲ್ ಡೀಸೆಲ್ ಸೆಸ್ ಏರಿಕೆ ಮಾಡಿದ್ದಾರೆ? ಇನ್ನು ನೀರಿನ ದರ ಜಾಸ್ತಿ ಮಾಡುವುದು, ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡುವುದು, ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರ ಜನತೆಗೆ ಉತ್ತರಿಸಬೇಕಿದೆ ಅಂತ ಹರಿಹಾಯ್ದಿದ್ದಾರೆ. ಅದು ಸರ್ಕಾರ ಹೇಳಬೇಕು. ನಾನೇನು ಹೇಳೋದು, ಸರ್ಕಾರ ನಡೆಸೋರು ಯಾವ ಕಾರಣಕ್ಕೋಸ್ಕರವಾಗಿ ಪೆಟ್ರೋಲು ಮತ್ತು ಡೀಸೆಲ್ನ ಸೆಸ್ಸನ್ನು ಏರಿಕೆ ಮಾಡಿದ್ದಾರೆ. ಈಗ ಬಸ್ ದರ ಜಾಸ್ತಿ ಮಾಡೋದು, ಈಗ ವಾಟರ್ ದರ ಜಾಸ್ತಿ ಮಾಡೋದು, ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡೋದು, ಇದೆಲ್ಲ ಕಾರಣ ಏನು ಅಂತಲೂ ಜನತೆಗೆ ಸಂದೇಶ ಅವರು ಕೊಡಬೇಕಲ್ವ? ಅದು ಸರ್ಕಾರ ಹೇಳಬೇಕು. ನಾನೇನು ಹೇಳೋದು, ಸರ್ಕಾರ ನಡೆಸೋರು
ಯಾವ ಕಾರಣಕ್ಕೋಸ್ಕರವಾಗಿ ಪೆಟ್ರೋಲು ಮತ್ತು ಡೀಸೆಲ್ನ ಸೆಸ್ಸನ್ನು ಏರಿಕೆ ಮಾಡಿದ್ದಾರೆ. ಈಗ ಬಸ್ ದರ ಜಾಸ್ತಿ ಮಾಡೋದು, ಈಗ ವಾಟರ್ ದರ ಜಾಸ್ತಿ ಮಾಡೋದು, ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡೋದು, ಇದೆಲ್ಲ ಕಾರಣ ಏನು ಅಂತಲೂ ಜನತೆಗೆ ಸಂದೇಶ. ಹಳೆ ಮೈಸೂರು ಭಾಗದಲ್ಲಿ ಹೊಸ ಇಂಡಸ್ಟ್ರಿ ತರೋ ವಿಚಾರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಮಂತ್ರಿಯಾಗಿ 15 ದಿನವಾಗಿದೆ. ಇಲಾಖೆಯ ವಿಷಯಗಳನ್ನು ಕ್ರೋಢೀಕರಿಸಿಕೊಳ್ಬೇಕು. ಈಗಾಗಲೇ HMT ಸಂಸ್ಥೆಯವರ ಜೊತೆ ಮಾತನಾಡಿದ್ದೇನೆ. ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ಗೆ ಹೊಸ ಜೀವ ಕೊಡಬೇಕಿದೆ. ದೇಶದಲ್ಲಿ ಬಿಡಿ ಭಾಗಗಳ ಉತ್ಪಾದನೆ ಮಾಡಬೇಕು ಅನ್ನೋದು ಪ್ರಧಾನಿಗಳ ಆಶಯ ಅಂತ ತಿಳಿಸಿದರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳಿದೆ. ಆ ಭೂಮಿಯನ್ನು ಸ್ವೇಚ್ಛಾಚಾರವಾಗಿ ಹಿಂದಿನ ಕೆಲವು ಸರ್ಕಾರಗಳಲ್ಲಿ ಮಾರಾಟನೂ ಮಾಡಿಬಿಟ್ರು. ನಿನ್ನೆ ದಿನ 3.5 ಗಂಟೆಗಳ ಕಾಲ ನಾನು HMTಯ ಅಲ್ಲಿಯ ಒಂದು ಚಟುವಟಿಕೆ ಏನಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದೆ. ಇವತ್ತು ಸಂಬಳ ಕೊಡಲಿಕ್ಕೆ, ಇವತ್ತು ಜಮೀನು ಮಾರಾಟ ಮಾಡೋದು, ಸಂಬಳ ಕೊಡೋದು, ಇದು ಪರಿಸ್ಥಿತಿಗಳಿದೆ. ಇದೆಲ್ಲವನ್ನು ಸರಿಪಡಿಸ್ಬೇಕಲ್ಲ. ಈಗ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಅದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಜೀವ ಕೊಡಬೇಕು. ಅದರ ಜೊತೆಗೆ ಹೊಸ ಒಂದು ಪ್ರಧಾನಮಂತ್ರಿಗಳ ಒಂದು ದೇಶದಲ್ಲೇ ನಾವು ಎಲ್ಲ ರೀತಿಯ ಬಿಡಿಭಾಗಗಳನ್ನ. ನೀಟ್ ಪರೀಕ್ಷೆಯಲ್ಲಿ ಭಾರೀ ಅಕ್ರಮ ಆರೋಪ ವಿಚಾರಕ್ಕೆ ಹೊಸಪೇಟೆಯಲ್ಲಿ ಸಚಿವ KH ಮುನಿಯಪ್ಪ ಮಾತನಾಡಿದ್ದಾರೆ. ನೀಟ್ ಪರೀಕ್ಷೆ ಅಂದ್ರೆ ಏನು, ಯಾಕಾಗಿ ಪರೀಕ್ಷೆ ಬರೀತಾರೆ ಅನ್ನೋದೇ ಗೊತ್ತಿಲ್ಲ. ಮಾದಿಗ ಸಮಾಜದ ಅಷ್ಟೊಂದು ಪ್ರಮಾಣದಲ್ಲಿ ಹಿಂದುಳಿದಿದೆ. ಪ್ರತಿ ತಾಲೂಕುಗಳಲ್ಲಿ ಆಶ್ರಮ ಶಾಲೆಗಳನ್ನು ಆರಂಭ ಮಾಡಲಾಗಿದೆ ಎಂದರು. ಕನಿಷ್ಠ PUC ವರೆಗೆ ಆದರೂ ಮಾದಿಗ ಸಮಾಜದ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂದಾಗ ಮಾತ್ರ ಮಕ್ಕಳು ವ್ಯಾಸಂಗದಲ್ಲಿ ಮುಂದೆ ಬರ್ತಾರೆ ಅಂತ ಸಚಿವ KH ಮುನಿಯಪ್ಪ ಹೇಳಿಕೆ ನೀಡಿದ್ದಾರೆ. ನೀಟ್ ಬರೆಯೋದು ಯಾಕೆ ಬರಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದಿದ್ರೆ ನಮ್ಮವ್ರು ನೀಟಲ್ಲಿ ಪಾಸ್ ಆಗೋ ಪ್ರಶ್ನೆ ಇಲ್ಲ. ಅದಕ್ಕೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು PUC ವರೆಗೂ ಕೊಟ್ಟರೆ ಆವಾಗ ಅವ್ರಿಗೆ ಗೊತ್ತಾಗ್ತದೆ. ಕಾಂಪಿಟೇಷನ್ನಲ್ಲಿ ನೀಟ್ ಎಕ್ಸಾಮ್ ಬರೀದಿದ್ರೆ ಇವರು ಯಾವತ್ತೂ ಕೂಡ ಯಾವುದರಲ್ಲಿ ಸೆಲೆಕ್ಟ್ ಆಗಲ್ಲ. ಡಾಕ್ಟರ್ ಆಗೋಕ್ಕೂ, ಇಂಜಿನಿಯರ್ ಆಗೋಕ್ಕಾಗಲ್ಲ, IAS KS ಕೂಡ ಮಾಡೋಕ್ಕಾಗಲ್ಲ. ಅದರಿಂದ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ನೀಡುವ ವಿಚಾರಕ್ಕೆ ಹೊಸಪೇಟೆಯಲ್ಲಿ ಮಾಜಿ ಕೇಂದ್ರ ಸಚಿವ A. ನಾರಾಯಣಸ್ವಾಮಿ ಮಾತನಾಡಿದ್ದಾರೆ. ನಮ್ಮ ದೇಶದ ರಾಜ್ಯದ ಅನೇಕ ರಾಜಕೀಯ ಪಕ್ಷಗಳು ನಮ್ಮ ಜೀವನದ ಪದ್ಧತಿಯನ್ನ ಅರ್ಥನೆ ಮಾಡಿಕೊಳ್ಳಿಲ್ವಲ್ಲ. ಎಲ್ಲ ರಾಜ್ಯದ ಆಯೋಗಗಳ ಜಡ್ಜ್ಗಳು ನೀಡಿರುವ ವರದಿ ಒಂದೇ ಆಗಿದೆ. ಈ ದೇಶದಲ್ಲಿ ಶೋಷಿತ ಸಮುದಾಯಕ್ಕೆ ಒತ್ತನ್ನ ಕೊಡಬೇಕು. ಶೋಷಿತ ವರ್ಗದ ಜನರಲ್ಲಿ ಶಾಲಾ ಕಾಲೇಜನ್ನ ಬಿಡುವಂತಹ ಸಂಖ್ಯೆ ಹೆಚ್ಚಿದೆ. ಅವರ ಬದುಕನ್ನ ರೂಪಿಸುವುದಕ್ಕೆ ಒಳ ಮೀಸಲಾತಿ ನೀಡುವ ಅವಶ್ಯಕತೆ ಇದೆ ಎಂದರು. ಆದರೆ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಇಲ್ಲ ಅಂತ ಮಾಜಿ ಕೇಂದ್ರ ಸಚಿವ A. ನಾರಾಯಣಸ್ವಾಮಿ ಕಿಡಿಕಾರಿದರು. ಈ ದೇಶದಲ್ಲಿ ಶೋಷಿತ ವರ್ಗಕ್ಕೆ ಒತ್ತನ್ನ ಕೊಡಬೇಕು. ಶೋಷಿತ ವರ್ಗದಲ್ಲಿ ಶಾಲಾ ಕಾಲೇಜುಗಳನ್ನು ಬಿಡುವಂತ ಸಂಖ್ಯೆ ಹೆಚ್ಚಿದೆ. ಒಳ ಮೀಸಲಾತಿಯ ಅವಶ್ಯಕತೆ ಇದೆ. ಅವರ ಬದುಕು ಹಸನು ಮಾಡಲಿಕ್ಕೆ ವಿಶೇಷವಾದ ಯೋಜನೆ ಇಲ್ಲ ಅಂತ ಹೇಳಿ ಕೇಂದ್ರದಲ್ಲಿ ರಚನೆ ಆದಂತ ಹೊಸ ಮೆಹ್ರಾ ಆಯೋಗ ಇಡೀ ದೇಶದ ಶೋಷಿತ ವರ್ಗದ ಮಾದಿಗರ ಸ್ಥಿತಿಗತಿ ಯಾವ ರಾಜಕೀಯ ಪಕ್ಷವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಯಾವ ರಾಜಕೀಯ ಪಕ್ಷ